ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ಎಪಿಸೋಡ್ನಲ್ಲಿ ನಾವು ನೋಡಿದಂತೆ ಕ್ವೀನ್ ಮೆಡುಸಾ ಫೈರ್ ಕೋರನ್ನು ನುಂಗಿದ ನಂತರ ಸಾವನ್ನಪ್ಪಿದ್ದಳು ಎಂದು ಎಲ್ಲರೂ ಭಾವಿಸಿದ್ದರು. ಹೊರಗೆ ನಿಂತಿದ್ದ ಎಲ್ಲಾ ಸ್ನೇಕ್ ಜನಾಂಗದವರೆಗೂ ಕ್ವೀನ್ ಮೆಡುಸಾ ಇನ್ನು ಇಲ್ಲ ಎಂಬುದು ತಿಳಿದು ಬಿಡುತ್ತದೆ. ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ಭೀಕರವಾದ ಮಹಾ ಚಂಡಮಾರುತ ಉಂಟಾಗುತ್ತದೆ. ವಾಸ್ತವವಾಗಿ ಕ್ವೀನ್ ಮೆಡುಸಾ ಎವಲ್ಯೂಷನ್ ಪ್ರಕ್ರಿಯೆ ಹೆವೆನ್ ಮತ್ತು ಅರ್ತ್ ಶಕ್ತಿಗಳನ್ನು ಜಾಗೃತಗೊಳಿಸಿತು. ಅಂದರೆ ಕ್ವೀನ್ ಮೆಡುಸಾ ಸಾಯುವ ಮುನ್ನ ತನ್ನ ಆತ್ಮಶಕ್ತಿಯನ್ನು ಒಂದು ಅಂಶದಲ್ಲಿ ಉಳಿಸಿಕೊಂಡಿದ್ದಳು. ಈಗ ಅದೇ ಅಂಶದ ಮೂಲಕ ಮತ್ತೆ ಜೀವನಕ್ಕೆ ಮರಳಿದ್ದಳು. ಅಂದರೆ ಕ್ವೀನ್ ಮೆಡುಸಾ ಪುನರ್ಜನ್ಮ ಪಡೆದಳು. ಈ ಸತ್ಯ ತಿಳಿದ ಎಲ್ಲಾ ಸ್ನೇಕ್ ಜನಾಂಗದವರು ಸಂತೋಷದಿಂದ ಕಂಗೊಳಿಸುತ್ತಾರೆ. ಇನ್ನೊಂದೆಡೆ ಟೆಂಪಲ್ ಒಳಗಿದ್ದ ಜಿಯಾನ್ ತನ್ನ ಸುತ್ತಮುತ್ತಲಿನ ಪ್ರದೇಶ ಸಂಪೂರ್ಣವಾಗಿ ನಾಶವಾಗಿರುವುದನ್ನು ಗಮನಿಸುತ್ತಾನೆ. ಇದನ್ನು ಕಂಡ ಆ ಗುರು ತಕ್ಷಣವೇ ಫೈರ್ ಕೋರನ್ನು ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು ಸಲಹೆ ನೀಡುತ್ತಾರೆ. ಈ ಸಮಯದಲ್ಲಿ ಆಕಾಶದಲ್ಲಿ ನಿರಂತರ ಭಾರಿ ಮಿಂಚುಗಳು ಬೀಳುತ್ತದೆ. ಆ ಮಿಂಚಿನ ಪ್ರಭಾವ ಜಿಯಾನ್ಗೆ ಫೈರ್ ಕೋರ್ ಇರುವ ಸ್ಥಳದಲ್ಲಿ ತಲುಪುವುದು ಬಹಳ ಕಷ್ಟವಾಗುತ್ತದೆ. ಆಗ ಜಿಯಾನ್ನ ಗುರು ಸಹಾಯ ಮಾಡುತ್ತಾರೆ. ಜಿಯಾನ್ ಮುಂದೆ ಸಾಗಲು ಪ್ರಯತ್ನಿಸುತ್ತಾನೆ. ಆದರೆ ಎಲ್ಲಾ ಕಡೆ ಮಿಂಚುಗಳು ಅಪ್ಪಳಿಸುತ್ತಿರುವುದನ್ನು ಅವನು ಪ್ರತಿಯೊಂದು ಹೆಜ್ಜೆಯು ಅಪಾಯದಿಂದ ಕೂಡಿರುತ್ತದೆ. ಅಂತಿಮವಾಗಿ ಜಿಯಾನ್ ಹಾರ್ಟ್ ಆಫ್ ಫೈರ್ ಇರುವ ಸ್ಥಳ ತಲುಪುತ್ತಾನೆ. ವಾಸ್ತವವಾಗಿ ಆಕೆ ಫೈರ್ ಕೋರ್ ಅನ್ನು ತನ್ನ ವಶಕ್ಕೆ ಪಡೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಆ ಶಕ್ತಿಯು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗದೆ ಆಕೆಯ ದೇಹ ಮತ್ತೆ ಚೂರು ಚೂರಾಗಿ ಒಡೆಯಲಾರಂಭಿಸುತ್ತದೆ. ಇದನ್ನು ಕಂಡ ಹೊರಗಿನ ನಿಂತಿದ್ದ ಎಲ್ಲ ಸ್ನೇಕ್ ಜನಾಂಗದವರು ಮತ್ತೆ ದುಃಖದಲ್ಲಿ ಮುಳುಗುತ್ತಾರೆ. ಇನ್ನೊಂದೆಡೆ ಗುಹೆ ಮತ್ತು ಅವರ ಸಂಗಾತಿ ಪರಿಸ್ಥಿತಿಯನ್ನು ಗಮನಿಸಿ ಅವರು ಒಂದು ನಿರ್ಧಾರ ಬರುತ್ತಾರೆ. ಫೈರ್ ಕೋರ್ನ ಶಕ್ತಿ ಸ್ವಲ್ಪ ದುರ್ಬಲವಾದ ಕೂಡಲೇ ನಾವು ಅದರ ಒಳಗೆ ಪ್ರವೇಶಿಸಿ ಅದನ್ನು ಪಡೆಯಬೇಕೆಂದು ಯೋಚಿಸುತ್ತಾರೆ. ಇಲ್ಲಿ ವಿಚಿತ್ರ ಏನೆಂದರೆ ಕ್ವೀನ್ ಮೆಡುಸಾ ದೇಹದ ಬೇರ್ಪಟ್ಟು ಒಂದು ಸಣ್ಣ ಶಕ್ತಿಯ ಅಂಶ ಜಿಯಾನ್ನ ಕಡೆಗೆ ಸಾಗುತ್ತದೆ. ಆ ಶಕ್ತಿಯ ಅಂಶ ಚಿಕ್ಕ ಬಿಳಿಯ ಹಾವಿನ ರೂಪಕ್ಕೆ ಪರಿವರ್ತನೆಗೊಳ್ಳುತ್ತದೆ. ಆ ಬಿಳಿ ಹಾವು ನೋಡಲು ತುಂಬಾ ಮುದ್ದಾಗಿತ್ತು. ಆದರೆ ಅದರೊಳಗೆ ಅಡಗಿದ ಸಾಮಾನ್ಯ ಶಕ್ತಿ ಸಾಮಾನ್ಯವಾಗಿರಲಿಲ್ಲ. ವಾಸ್ತವವಾಗಿ ಅದು ಅಪರೂಪದ 7 ಕಲರ್ಡ್ ಕ್ರಿಯೇಚರ್ ಆಗಿತ್ತು. ಅದು ನೋಡೋಕೆ ತುಂಬಾ ಮುದ್ದಾಗಿತ್ತು. ನಂತರ ಜಿಯಾನ್ ಆ ಬಿಳಿ ಹಾವಿಗೆ ಆಹಾರವನ್ನು ಕೂಡ ನೀಡುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆ ಪುಟ್ಟ ಹಾವು ಜಿಯಾನ್ನೊಂದಿಗೆ ಆತ್ಮೀಯವಾಗುತ್ತದೆ. ಇನ್ನೊಂದೆಡೆ ಜಿಯಾನ್ ಕಿಂಗ್ ಲಿಯಾಂಗ್ ಫೇಮ್ ಸಹಾಯದಿಂದ ಕೊನೆಗೂ ಫೈರ್ ಕೋರ್ ವಶಕ್ಕೆ ಪಡೆಯುತ್ತಾನೆ. ಅದೇ ಸಮಯದಲ್ಲಿ ಟೆಂಪಲ್ ಹೊರಭಾಗದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಿರುತ್ತದೆ. ಆದರೆ ಕೋಪದಿಂದ ನಮ್ಮ ರಾಣಿಯ ಸಾವಿಗೆ ಕಾರಣವಾದ ಗುಹೆ ಈಗಲೇ ಕೊಂದು ಪ್ರತೀಕಾರ ತೀರಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಆದರೆ ಓಲ್ಡ್ ಸ್ನೇಕ್ ಅವರನ್ನು ತಡೆಯುತ್ತಾನೆ. ಇತ್ತ ಗುಹೆ ತನ್ನ ಸಂಗಾತಿಗಳೊಂದಿಗೆ ಫೈರ್ ಕೋರ್ ಅನ್ನು ಹುಡುಕಲು ಆರಂಭಿಸುತ್ತಾನೆ. ಆದರೆ ಅವರ ಮುಂದೆ ಸಾಗುವಷ್ಟರಲ್ಲಿ ಓಲ್ಡ್ ಸ್ನೇಕ್ ಅವರ ದಾರಿಯನ್ನು ಹಿಡಿದು ನಿಲ್ಲಿಸುತ್ತಾನೆ. ಈ ವೇಳೆ ಮುಖವಾಡ ಧರಿಸಿದ ರಹಸ್ಯಮಯ 5 ಪ್ರಬಲ ಟ್ರೈಬ್ ನಾಯಕರ ವಿರುದ್ಧ ಭೀಕರ ಯುದ್ಧ ಆರಂಭಿಸುತ್ತಾಳೆ. ಅವಳ ನಿಜವಾದ ಶಕ್ತಿ ಏನು ಎಂಬುದು ಈಗ ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗುತ್ತದೆ. ಇನ್ನೊಂದೆಡೆ ಗುಹೆ ಜಿಯಾನ್ನ ಹಾದಿಯನ್ನು ಪತ್ತೆ ಹಚ್ಚಿ ಅವನ ಹಿಂದೆ ಬರುತ್ತಾನೆ. ಆದರೆ ಗುಹೆ ಕೂಡ ತಕ್ಷಣ ಜಿಯಾನ್ ತನ್ನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುತ್ತಾನೆ. ಜಿಯಾನ್ ಅಸಾಮಾನ್ಯ ವೇಗವನ್ನು ಗಮನಿಸಿದ ಗುಹೆ ಆಶ್ಚರ್ಯವಾಗುತ್ತದೆ. ಇವನ ವೇಗವನ್ನು ನೋಡಿದರೆ ಇವನು ಕನಿಷ್ಠ ಡೌಲಿಂಗ್ ಮಟ್ಟದ ಶಕ್ತಿಯನ್ನು ಹೊಂದಿರಬೇಕು ಎಂದು ಅವನು ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ಯುವತಿ ಬಂದು ಗುಹೆಗೆ ನೀವು ಇಲ್ಲಿಂದ ಹೊರಡಿ, ನಾನು ಇವನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಓಲ್ಡ್ ಸ್ನೇಕ್ಗೆ ಗುಹೆ ಮತ್ತು ಆ ಮುಖವಾಡ ಧರಿಸಿದ ಯುವತಿ ಬೇರೆ ಬೇರೆ ದಿಕ್ಕುಗಳಲ್ಲಿ ತೆರಳಿದ್ದಾರೆ ಎಂದು ಅವಳು ಹೇಳುತ್ತಾಳೆ. ಈ ಮಾಹಿತಿ ಸಿಕ್ಕ ತಕ್ಷಣ ಓಲ್ಡ್ ಸ್ನೇಕ್ ತನ್ನ ಸೇನೆಯನ್ನು 2 ಗುಂಪುಗಳಾಗಿ ವಿಭಜಿಸುತ್ತಾನೆ. ಒಂದು ಗುಂಪಿಗೆ ಮುಖವಾಡ ಧರಿಸಿದ ಯುವತಿಯನ್ನು ಹುಡುಕಲು ಜವಾಬ್ದಾರಿ ನೀಡಲಾಗುತ್ತದೆ. ಮತ್ತೊಂದು ಗುಂಪು ಗುಹೆಯನ್ನು ಹುಡುಕಲು. ಇತ್ತ ಜಿಯಾನನ್ನು ಹಿಂಬಾಲಿಸಿ ಅವನ ಮುಂದಿನ ದಾರಿಯನ್ನು ವಿಂಡ್ ವಾಲ್ ಅನ್ನು ನಿರ್ಮಿಸುತ್ತದ್ಯವಿಲ್ಲ. ಅವನು ಸಂಪೂರ್ಣವಾಗಿ ಸಿಕ್ಕಿ ಬೀಳುತ್ತಾನೆ. ನಂತರದ ಗೌರವ ಮರಳಿ ಪಡೆಯಬೇಕು. ನನ್ನ ಗುರು ಸಾಧಿಸಲು ನಾನು ಇನ್ನಷ್ಟು ಶಕ್ತಿಶಾಲಿಯಾಗಬೇಕು ಎಂದು ಹೇಳುತ್ತಾನೆ. ಜಿಯಾನ್ನ ದೃಢ ಸಂಕಲ್ಪ ಕಂಡ ಯೂಜಿ ಕೆಲ ಕ್ಷಣ ಮೌನವಾಗುತ್ತಾಳೆ. ಗುರುಗಳು ತರಬೇತಿ ಸಿಗುತ್ತದೆ. ಅಲ್ಲಿ ನಿನ್ನ ಸಾಮರ್ಥ್ಯ ಬಹಳ ವೇಗವಾಗಿ ಬೆಳೆಯುವ ಅವಕಾಶ ಅವನಿಗೆ ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ಅದರ ಕೆಲವೇ ಕ್ಷಣಗಳ ನಂತರ ಯೂಜಿ ಆ ತರಬೇತಿ ಕೇಂದ್ರದ ಹೆಸರನ್ನು ಹೇಳುತ್ತಾಳೆ. ಆ ಹೆಸರನ್ನು ಕೇಳಿದ ತಕ್ಷಣ ಜಿಯಾನ್ ಮುಖ ಗಂಭೀರವಾಗುತ್ತದೆ. ಏಕೆಂದರೆ ಸಂಬಂಧ ಆ ಸೆಟ್ನೊಂದಿಗೆ ಇದ್ದಿದ್ದು. ಈ ಕಾರಣದಿಂದಲೇ ಜಿಯಾನ್ ಅಲ್ಲಿಂದ ಹೊರಟು ಹೋಗಲು ನಿರ್ಧರಿಸುತ್ತಾನೆ. ಕೆಲವು ಹೆಜ್ಜೆ ಮುಂದೆ ನಡೆದ ನಂತರ ಅವನು ಹಿಂದೆ ತಿರುಗಿ ನೋಡುತ್ತಾನೆ. ಅಲ್ಲಿ ಯೂಜಿ ಅವನನ್ನು ನೋಡುತ್ತಾ ನಿಂತಿದ್ದಳು. ಅವಳನ್ನು ಕಂಡ ಜಿಯಾನ್ ಫೈರ್ ಕೋರ್ ಬದಿಗಿಟ್ಟು ಓಡಿ ಹೋಗಿ ಬಿಗಿಯಾಗಿ ಅಪ್ಪಿಕೊಂಡು ಯೂಜಿಗೆ ಮುತ್ತಿಡುತ್ತಾನೆ. ಯೂಜಿ ಅವನ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳು. ಅವಳು ಕೋಪದಿಂದ ಉರಿದು ಎದ್ದು ತನ್ನ ನಿಜವಾದ ಶಕ್ತಿಯನ್ನು ಬಿಡುಗಡೆ ಮಾಡಿ ಯೂಜಿ ತನ್ನ ಮೇಲೆ ದಾಳಿ ಮಾಡಿದ ಎಲ್ಲಾ ಸ್ನೇಕ್ ಯೋಧರ ಮೇಲೆ ಭೀಕರ ಪ್ರತಿದಾಳಿ ಆರಂಭಿಸುತ್ತಾಳೆ. ಕ್ಷಣಾರ್ಧದಲ್ಲೇ ಯುದ್ಧದ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಈ ಸ್ನೇಕ್ ಟ್ರೈಬ್ ರವರು ಸೇರಿ ದೈತ್ಯಾಕಾರದ ಕ್ರೀಚರ್ ಸೃಷ್ಟಿಸಿ ಅಟ್ಯಾಕ್ ಮಾಡಲು ಬಿಡುತ್ತಾರೆ. ಇನ್ನೊಂದೆಡೆ ಜಿಯಾನ್ ಫೈರ್ ಕೋರ್ ಅನ್ನು ತೆಗೆದುಕೊಂಡು ಮುಂದೆ ಸಾಗುತ್ತಿದ್ದನು. ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ವಿಚಿತ್ರ ಶಕ್ತಿಯ ಅಲೆ ಅವನ ಗಮನ ಸೆಳೆಯುತ್ತದೆ. ಈ ಶಕ್ತಿ ಬರುವ ಸ್ಥಳ ಅವನ ಕೊನೆಯ ಬಾರಿ ಯೂಜಿಯನ್ನು ಭೇಟಿ ಮಾಡಿದ ಪ್ರದೇಶವಾಗಿತ್ತು. ಆದರೆ ಯೂಜಿ ಈಗ ಅಪಾಯದಲ್ಲಿದ್ದಳು. ಇದನ್ನು ಅರಿತ ಜಿಯಾನ್ ಒಂದು ತಕ್ಷಣವೂ ತಡ ಮಾಡದೆ ತಕ್ಷಣ ಇಲ್ಲಿಂದ ಹೊರಡುತ್ತಾನೆ. ಇತ್ತ ಯುದ್ಧ ಭೂಮಿಯಲ್ಲಿ ಕ್ರೀಚರ್ ಯೂಜಿಯ ಮೇಲೆ ನಿರಂತರ ದಾಳಿ ಮಾಡುತ್ತಿತ್ತು.
ಯುಜಿಯು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಪ್ರತಿದಾಳಿ ನಡೆಸುತ್ತಾಳೆ. ಒಂದರ ಹಿಂದೆ ಒಂದರಂತೆ ಅನೇಕ ಪ್ರಬಲ ಕೌಶಲ್ಯವನ್ನು ಉಪಯೋಗಿಸುತ್ತಾಳೆ. ಕಾಲಕ್ರಮೇಣ ಯುಜಿ ಗಂಭೀರವಾಗಿ ಗಾಯಗೊಳ್ಳುತ್ತಾಳೆ. ಆಕೆಯ ಶಕ್ತಿ ನಿಧಾನವಾಗಿ ಕುಗ್ಗತೊಡಗುತ್ತದೆ. ಕೊನೆಗೆ ಆ ಕ್ರೀಚರ್ ತನ್ನ ಅಂತಿಮ ದಾಳಿಗಾಗಿ ಮುಂದೆ ಬರುತ್ತದೆ. ಆ ಕ್ಷಣದಲ್ಲಿ ಯುಜಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾಳೆ. ಅವಳು ಮನಸ್ಸಿನಲ್ಲೇ ಯೋಚಿಸುತ್ತಾಳೆ. ಸಾವನ್ನು ಎದುರಿಸುತ್ತಿರುವ ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಜಿಯಾನ್ ಜೊತೆ ಕಳೆದ ಸಿಹಿ ನೆನಪುಗಳು ಒಂದೊಂದಾಗಿ ಮೂಡತೊಡಗುತ್ತದೆ. ಅವಳು ತನ್ನ ವಿಧಿಯನ್ನು ಒಪ್ಪಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಯಾರೋ ಯುದ್ಧ ಭೂಮಿಗೆ ಪ್ರವೇಶಿಸುತ್ತಾರೆ. ಅದು ಬೇರೆ ಯಾರೂ ಅಲ್ಲ, ಜಿಯಾನ್. ಫೈರ್ ಕೋರಿನ ಅಪಾರ ಶಕ್ತಿ ಬಳಸಿ ಆ ಕ್ರಿಯೇಚರ್ ಮೇಲೆ ದಾಳಿ ನಡೆಸುತ್ತಾನೆ. ಆ ದಾಳಿ ತೀವ್ರತೆ ತಡೆಯಲಾರದೆ ಆ ಕ್ರಿಯೇಚರ್ ಚೂರಾಗಿ ಒಡೆದು ಹೋಗುತ್ತದೆ ಮತ್ತು ಟ್ರೈಬ್ ನಾಯಕರ ಮೇಲೂ ದಾಳಿ ಮಾಡುತ್ತಾನೆ. ಒಂದು ರಹಸ್ಯಮಯ ಪರ್ಪಲ್ ಎನರ್ಜಿ ಆಕಾಶದಿಂದ ಬಂದು ಜಿಯಾನ್ನ ದಾಳಿಯನ್ನು ತಡೆದು ಹಾಕುತ್ತದೆ. ಯುದ್ಧ ಭೂಮಿ ಮತ್ತೆ ಶಾಂತವಾಗುತ್ತದೆ. ನಂತರ ಜಿಯಾನ್ ಯುಜಿಯ ಹತ್ತಿರ ಬರುತ್ತಾನೆ. ಯುಜಿ ಅವನತ್ತ ಕೃತಜ್ಞತೆಯಿಂದ ನೋಡಿ, ನನ್ನ ಪ್ರಾಣ ಉಳಿಸಿದಕ್ಕಾಗಿ ಧನ್ಯವಾದಗಳು ಎಂದು ಹೇಳುತ್ತಾಳೆ. ನಂತರ ಜಿಯಾನ್ ತನ್ನ ಗುರುತನ್ನು ಮರುಮಾಚುತ್ತಲೇ ಇಲ್ಲಿಂದ ಹೊರಡುತ್ತಾನೆ. ಜಿಯಾನ್ ಒಂದು ರಹಸ್ಯ ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಫೈರ್ ಕೋರನ್ನು ತನ್ನ ದೇಹದೊಳಗೆ ಸೇರಿಸಿಕೊಳ್ಳುವುದು. ಅವನ ಗುರು ಅವನಿಗೆ ಎಚ್ಚರಿಕೆ ನೀಡುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ನೀನು ಊಹಿಸಲಾರದಷ್ಟು ನೋವು ಅನುಭವವಾಗುತ್ತದೆ. ಸ್ವಲ್ಪ ತಪ್ಪಾದರೂ ನಿನ್ನ ಜೀವಕ್ಕೆ ಅಪಾಯವಾಗಬಹುದು. ಆದರೆ ಜಿಯಾನ್ ತನ್ನ ನಿರ್ಧಾರದ ಹಿಂದೆ ಸರಿಯುವುದಿಲ್ಲ. ನಾನು ಸಿದ್ಧನಿದ್ದೇನೆ ಎಂದು ದೃಢವಾಗಿ ಹೇಳುತ್ತಾನೆ. ಅದರ ನಂತರ ಫೈರ್ ಕೋರ್ ಸೇವಿಸಿ ಪ್ರಕ್ರಿಯೆ ಆರಂಭಿಸುತ್ತಾನೆ. ಮೊದಲು ಅವರು ಹಾರ್ಟ್ ಆಫ್ ಫೈರ್ ಅನ್ನು ಒಳಗಿಂದ ಫೈರ್ ಕೋರ್ ಅನ್ನು ತೆಗೆಯುತ್ತಾನೆ. ನಂತರ ಗುರು ಅವನಿಗೆ ಶಕ್ತಿಯನ್ನು ನಿಧಾನವಾಗಿ ದೇಹದೊಳಗೆ ಸಾಗಿಸಲು ಹೃದಯದವರೆಗೆ ತಲುಪಿಸುವಂತೆ ಸೂಚಿಸುತ್ತಾರೆ. ಈ ಪ್ರಕ್ರಿಯೆ ಜಿಯಾನಿಗೆ ಅಸಹನೀಯವಾದ ನೋವನ್ನು ಉಂಟು ಮಾಡುತ್ತದೆ. ಅವನ ದೇಹದ ಪ್ರತಿಯೊಂದು ಭಾಗವು ಬೆಂಕಿಯಲ್ಲಿ ಸುಡುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ಅವನ ಗುರು ತಮ್ಮ ಶಕ್ತಿಯನ್ನು ಬಳಸಿಕೊಂಡು ಅವನಿಗೆ ಸಹಾಯ ಮಾಡುತ್ತಾರೆ. ಇಬ್ಬರ ಪ್ರಯತ್ನದಿಂದ ಕೊನೆಗೂ ಆ ಅಪಾಯಕಾರಿ ಪ್ರಕ್ರಿಯೆ ಯಶಸ್ವಿಯಾಗುತ್ತದೆ. ಜಿಯಾನ್ ತಕ್ಷಣ ತನ್ನ ಶಕ್ತಿಯನ್ನು ಬಳಸಿ ಗುರು ಮೇಲೆ ಪ್ರಹಾರ ಮಾಡುತ್ತಾನೆ. ಆದರೆ ಅವನ ಗುರುಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಇದನ್ನು ನೋಡಿ ಅವರು ನಗುತ್ತಾ ಹೇಳುತ್ತಾರೆ, ಇನ್ನು ಈ ಶಕ್ತಿ ಸಂಪೂರ್ಣವಾಗಿ ನಿಯಂತ್ರಿಸಲು ನಿನ್ನ ಸಾಕಷ್ಟು ಅಭ್ಯಾಸ ಮಾಡಬೇಕು ಎಂದು ಹೇಳುತ್ತಾರೆ. ಇನ್ನೊಂದೆಡೆ ಕತೆ ಈಗ ಮ್ಯಾಪಲ್ ಸ್ಟೀಲ್ ಮರ್ಸಿನರೀಸ್ ಕಡೆಗೆ ಸಾಗುತ್ತದೆ. ಅಲ್ಲಿ ಜಿಲಿ ಮತ್ತು ಜಿಂಡಾಂಗ್ ಸ್ಯಾಂಡಲ್ ಮರ್ಸಿನರೀಸ್ ಉಂಟಾಗುತ್ತಿರುವ ಅಪಾಯದ ಬಗ್ಗೆ ಚರ್ಚಿಸುತ್ತಿದ್ದರು. ಸ್ಯಾಂಡಲ್ ಮರ್ಸಿನರೀಸ್ ಅವರು ಜೀವನವನ್ನೇ ಸಂಕಷ್ಟದಲ್ಲಿ ತಳ್ಳಿತು. ಅವರು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಎಂಬ ಭಯ ಎಲ್ಲರಲ್ಲೂ ಇತ್ತು. ಹಠಾತ್ತನೆ ಮಾ ಶೆನ್ ಅಲ್ಲಿಗೆ ಆಗಮಿಸುತ್ತಾಳೆ. ಆಕೆಯ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ದೇಹದ ಹಲವೆಡೆ ಗಾಯಗಳಾಗಿದ್ದವು. ಉಸಿರಾಡನ್ನು ನಿಯಂತ್ರಿಸುವ ಕಡೆ ಆಕೆ ಹೇಳುತ್ತಾಳೆ, ಸ್ಯಾಂಡ್ ಮರ್ಸಿನರೀಸ್ ನಮ್ಮ ಪ್ರದೇಶವನ್ನು 4 ಕಡೆಗಳಿಂದ ಸುತ್ತುವರಿದಿದ್ದಾರೆ. ಅವರು ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ದಾಳಿ ಮಾಡಬಹುದು ಎಂದು ಹೇಳುತ್ತಾಳೆ. ಜಿಯಾನ್ ಎತ್ತರದ ಪರ್ವತದ ಮೇಲೆ ಫೈರ್ ಕೋರ್ನಿಂದ ವಿಭಿನ್ನ ಜ್ವಾಲೆಯನ್ನು ಪಡೆಯುವ ಪ್ರಕ್ರಿಯೆ ಆರಂಭಿಸುತ್ತಾನೆ. ಫೈರ್ ಕೋರ್ ಗಾಳಿಯಲ್ಲಿ ಅಲೆದಾಡಲು ಶುರು ಮಾಡುತ್ತದೆ. ಜಿಯಾನ್ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ಹಿಡಿಯಲು ಪ್ರಯತ್ನಿಸುತ್ತಾನೆ. ಆದರೆ ಪ್ರತಿ ಸಾರಿ ಅವನನ್ನು ಹಿಂದಕ್ಕೆ ತಳ್ಳಿಬಿಡುತ್ತದೆ. ಈ ಬಾರಿ ಅವನ ಗುರು ಕೂಡ ಸಹಾಯ ಮಾಡಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಜಿಯಾನ್ ಸಂಪೂರ್ಣ ಪರೀಕ್ಷೆಯಲ್ಲಿ ಒಬ್ಬನೇ ಎದುರಿಸಬೇಕಾಗುತ್ತದೆ. ಅದೇ ಸಮಯದಲ್ಲಿ 3 ವರ್ಷದ ಒಪ್ಪಂದ ಅಂತಿಮ ಹೋರಾಟ ಅವನ ಮನಸ್ಸಿಗೆ ಬರುತ್ತದೆ ಎಂಬ ಆಲೋಚನೆ ಅವನ ಸಂಕಲ್ಪನೆ ಮತ್ತಷ್ಟು ಬಲಪಡಿಸುತ್ತದೆ. ತನ್ನ ಸಂಪೂರ್ಣ ಶಕ್ತಿಯನ್ನು ಒಟ್ಟುಗೂಡಿಸಿ ಜಿಯಾನ್ ತನ್ನ ಫಾರ್ಮ್ ಅಟ್ಯಾಕ್ ಅನ್ನು ಬಳಸಿಕೊಂಡು ಕೊನೆಗೂ ಫೈರ್ ಕೋರ್ ಅನ್ನು ಹಿಡಿಯಲು ಯಶಸ್ವಿಯಾಗುತ್ತಾನೆ. ಆ ಕ್ಷಣದಿಂದ ಅವನಿಗೆ ಫೈರ್ ಕೋರ್ನ ವಿಶೇಷ ಜ್ವಾಲೆ ಮೇಲಿರುವ ನಿಯಂತ್ರಣ ಸಿಗುತ್ತದೆ. ಹೊಸ ಶಕ್ತಿಯನ್ನು ಪಡೆದ ಜಿಯಾನ್ ಅಪಾರ ಸಂತೋಷಗೊಳ್ಳುತ್ತಾನೆ. ಅವನ ಗುರು ನಗುತ್ತಾ ಹೇಳುತ್ತಾರೆ, ಇದೆಲ್ಲವೂ ಗ್ರೀನ್ ಲೋಟಸ್ ಫೈರ್ನ ಅದ್ಭುತ ಶಕ್ತಿಯ ಫಲ. ಈಗ 3 ವರ್ಷದ ಒಪ್ಪಂದ ಪೂರ್ಣಗೊಳ್ಳಲು ಕೇವಲ 2 ತಿಂಗಳು ಮಾತ್ರ ಉಳಿದಿತ್ತು ಮತ್ತು ಜಿಯಾನ್ ನಯರ್ಲಾಂಗ್ ವಿರುದ್ಧ ಹೋರಾಡಲು ಸಂಪೂರ್ಣ ಆತ್ಮವಿಶ್ವಾಸದಿಂದ ಸಿದ್ಧನಾಗುತ್ತದೆ. ಅದಾದ ನಂತರ ನೇರವಾಗಿ ಐಸ್ ಎಂಪರರ ಬಳಿ ತೆರಳುತ್ತಾನೆ. ಅವನು ಹುಡುಕಿ ತಂದಿದ್ದ ಅಪರೂಪದ ಪದಾರ್ಥಗಳನ್ನು ಐಸ್ ಎಂಪರಿಗೆ ನೀಡಿ, ನಾನು ಕೇಳಿದ್ದ ಮ್ಯಾಪ್ ತುಂಡನ್ನು ಈಗ ನನಗೆ ಕೊಡಿ ಎಂದು ಹೇಳುತ್ತಾನೆ. ಆದರೆ ಐಸ್ ಎಂಪರರ್ ಮೊದಲೇ ಒಂದು ಷರತ್ತು ಇಟ್ಟಿದ್ದನು. ಪದಾರ್ಥಗಳು ಹುಡುಕಿ ತರುವುದು ಮಾತ್ರ ಸಾಲದು, ಅವುಗಳಿಗೆ ಔಷಧಿಯನ್ನು ತಯಾರಿಸಬೇಕು ಎಂದು ಹೇಳಿದ್ದನು. ಆದ್ದರಿಂದ ಅವನು ಜಿಯಾನ್ ಅನ್ನು ಒಂದು ರಹಸ್ಯ ಕೊಠಡಿಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಆ ಪದಾರ್ಥಗಳು ನೀಡಿ ಔಷಧಿ ತಯಾರಿಸಲು ಹೇಳುತ್ತಾನೆ. ಜಿಯಾನ್ ಮತ್ತು ಅವನ ಗುರು ಆ ಅಪರೂಪದ ರೆಸಿಪಿಯನ್ನು ಪರಿಶೀಲಿಸುತ್ತಾರೆ. ನಂತರ ಗುರು ಔಷಧಿ ತಯಾರಿಸುವ ಪ್ರಕ್ರಿಯೆಯನ್ನು ಆರಂಭಿಸುತ್ತಾರೆ. ಜಿಯಾನ್ ಸಂಪೂರ್ಣ ಗಮನದಿಂದ ಪ್ರತಿಯೊಂದು ಹಂತವನ್ನು ವೀಕ್ಷಿಸುತ್ತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಪ್ರತಿಫಲ ನೀಡುತ್ತದೆ. ಅವರು ಯಶಸ್ವಿಯಾಗಿ ರ್ಯಾಂಕ್ 6 ಎಟರ್ನಿಟಿ ಪಿಲ್ ಅನ್ನು ತಯಾರಿಸುತ್ತಾರೆ. ನಂತರ ಅವನು ಆ ಔಷಧಿಯನ್ನು ಐಸ್ ಎಂಪರರ ಕೈಗೆ ನೀಡುತ್ತಾನೆ. ಇದೋ ನೀವು ಕೇಳಿದ ರ್ಯಾಂಕ್ 6 ಎಟರ್ನಿಟಿ ಪಿಲ್. ಅದು ಅವನು ಕೈಗೆ ಕೊಡುತ್ತಲೇ ಅವನು ಅನುಮಾನದಿಂದ ನೋಡುತ್ತಾನೆ. ಈ ಹುಡುಗ ನಿಜವಾಗಿಯೂ ಇಂತಹ ಉನ್ನತ ಮಟ್ಟದ ಔಷಧಿ ತಯಾರಿಸಬಹುದೇ, ಇಲ್ಲವೇ ನನ್ನನ್ನು ಮೋಸಗೊಳಿಸುತ್ತಿದ್ದಾನೆ ಎಂದು ಹೇಳುತ್ತಾನೆ. ನಿನಗೆ ನಂಬಿಕೆ ಇಲ್ಲದಿದ್ದರೆ ಅದನ್ನು ನನಗೆ ಹಿಂದಿರುಗಿಸಿ. ಈ ಔಷಧಿಯನ್ನು ಪಡೆಯಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಂಬುದು ನನಗೆ ಗೊತ್ತು. ಕ್ವೀನ್ ಮೆಡುಸಾ ಪ್ರದೇಶಕ್ಕೆ ಹೋಗಿದ್ದೆ, ಜೀವ ಪಣಕ್ಕಿಟ್ಟು ಹೋರಾಡಿದ್ದೇನೆ ಎಂದು ಹೇಳುತ್ತಾನೆ. ಅವನು ಮತ್ತೊಂದು ಕೊಠಡಿಗೆ ಹೋಗಿ ಆ ಎಟರ್ನಿಟಿ ಪಿಲ್ ಅನ್ನು ಸೇವಿಸಿ
ಒಪ್ಪಿಸುತ್ತಾನೆ. ಔಷಧಿ ನೀಡಿದ ಕೆಲವೇ ಕ್ಷಣದಲ್ಲಿ ಅದ್ಭುತ ಪರಿಣಾಮ ಕಾಣಿಸಿಕೊಳ್ಳುತ್ತದೆ. ಕ್ವೀನ್ ಮೆಡುಸಾ ಅವನ ಮೇಲೆ ಹಾಕಿದ್ದ ಶಾಪ ಸಂಪೂರ್ಣವಾಗಿ ದೂರವಾಗುತ್ತದೆ. ಅವನು ಕಳೆದುಕೊಂಡ ಶಕ್ತಿಯನ್ನು ಮತ್ತೆ ಅವನಿಗೆ ಮರಳಿ ಬರುತ್ತದೆ. ಐಸ್ ಎಂಪರರ್ ಈಗ ಮತ್ತೆ ತನ್ನ ಹಳೆಯ ವೈಭವವನ್ನು ಪಡೆದುಕೊಂಡಿದ್ದನು. ಸ್ವಲ್ಪ ಸಮಯದ ನಂತರ ಜಿಯಾನ್ ಅಲ್ಲಿಗೆ ಬರುತ್ತಾನೆ. ನಿಮ್ಮ ಶಕ್ತಿಗಳು ಮರಳಿ ಬಂದಂತಿದೆ, ಈಗ ನೀವು ಹಿಂದಿನಂತೆ ಪ್ರಬಲರಾಗಿದ್ದೀರಿ ಎಂದು ಹೇಳುತ್ತಾನೆ. ಐಸ್ ಎಂಪರರ್ ಜಿಯಾನ್ ಆಶ್ಚರ್ಯದಿಂದ ನೋಡುತ್ತಾ ತಾನು ನೀಡಿದ ಮಾತಿನಂತೆ ಮ್ಯಾಪ್ ತುಂಡನ್ನು ಅವರಿಗೆ ಒಪ್ಪಿಸುತ್ತಾರೆ. ಇನ್ನೊಂದೆಡೆ ಮ್ಯಾಪಲ್ ಸ್ಟಿಲ್ ಮರ್ಸಿನರೀಸ್ ನ ಪರಿಸ್ಥಿತಿ ಗಂಭೀರವಾಗಿತ್ತು. ಸ್ಯಾಂಡಲ್ ಮರ್ಸಿನರೀಸ್ ಈಗಾಗಲೇ ಅವರ ಪ್ರದೇಶಕ್ಕೆ ನುಗ್ಗಿದ್ದರು. ಅಲ್ಲಿ ಜಿಲಿ ಮತ್ತು ಸ್ಯಾಂಡ್ ಮರ್ಸಿನರೀಸ್ ಹಣ ನೀಡಿ ಕರೆದುಕೊಂಡಿದ್ದ ಒಬ್ಬ ಪ್ರಬಲ ಯೋಧನ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ಆ ಯೋಧನ ಹೆಸರು ಮೋರೆ. ಅವನು ಅತ್ಯಂತ ಶಕ್ತಿಶಾಲಿ ಮತ್ತು ಅನುಭವಿ ಹೋರಾಟಗಾರನಾಗಿದ್ದನು. ಸ್ವಲ್ಪ ಸಮಯದ ನಂತರ ಜಿಲಿ ಸಂಪೂರ್ಣವಾಗಿ ಸೋಲುತ್ತಾನೆ. ಅವನು ಜಿಲಿಯನ್ನು ಅಲ್ಲಿಯೇ ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಅದೇ ಕ್ಷಣದಲ್ಲಿ ಜಿಯಾನ್ ಯುದ್ಧ ಭೂಮಿಗೆ ಆಗಮನಿಸುತ್ತಾನೆ. ಅವನು ಸಮಯಕ್ಕೆ ಸರಿಯಾಗಿ ಬಂದು ತನ್ನ ಸಹೋದರ ಜಿಲಿಯ ಪ್ರಾಣವನ್ನು ಉಳಿಸುತ್ತಾನೆ. ಇದಾದ ನಂತರ ಇಬ್ಬರ ನಡುವೆ ಭೀಕರ ಯುದ್ಧ ಆರಂಭವಾಗುತ್ತದೆ. ಯುದ್ಧದ ಆರಂಭದಲ್ಲೇ ಮೋರೆ ಒಂದು ಪ್ರಬಲ ದಾಳಿಯನ್ನು ನಡೆಸುತ್ತಾನೆ. ಈ ದಾಳಿಯ ಹೊಡೆತಕ್ಕೆ ಜಿಯಾನ್ ನೆಲಕುರುಳುತ್ತಾನೆ. ಮೋರೆ ನಗಲು ಆರಂಭಿಸುತ್ತಾನೆ. ಜಿಯಾನ್ ತನ್ನ ಪರ್ಪಲ್ ವಿಂಗ್ಸ್ ಬಳಸಿ ಮೋರೆಯನ್ನು ಆಕಾಶದಿಂದ ಭಾರಿ ವೇಗದಲ್ಲಿ ನೆಲದ ಕಡೆಗೆ ಎಸೆದು ಬಿಡುತ್ತಾನೆ. ಈ ಅವಮಾನದಿಂದ ಮೋರೆಗೆ ಭಾರಿ ಕೋಪ ಬರುತ್ತದೆ. ಅವನು ತನ್ನ ವಿಶೇಷ ಕೌಶಲ್ಯ ಬಳಸಿ ದೇಹದ ಸುತ್ತ ಆರ್ಮರ್ ಸೃಷ್ಟಿಸುತ್ತಾನೆ. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗುತ್ತದೆ. ಜಿಯಾನ್ ತನ್ನ ಹೊಸ ಶಕ್ತಿಗಳನ್ನು ಬಳಸಿಕೊಂಡು ಮೋರೆಯ ಪ್ರತಿಯೊಂದು ದಾಳಿಗೂ ತಕ್ಕ ಉತ್ತರ ನೀಡುತ್ತಾನೆ. ನಂತರ ಜಿಯಾನ್ ಸಂಪೂರ್ಣ ಮೇಲುಗೈ ಸಾಧಿಸಿ ಮೋರೆಯನ್ನು ಸೋಲಿಸುತ್ತಾನೆ. ಈ ದೃಶ್ಯ ಕಂಡ ಜಿಲಿ ಮತ್ತು ಅವನ ಸಹೋದರರು ಸಂತೋಷ ಪಡುತ್ತಾರೆ. ಜಿಯಾನ್ ಬೆಳವಣಿಗೆ ನೋಡಿ ಅವರಿಗೆ ಅಪಾರ ಹೆಮ್ಮೆಯಾಗುತ್ತದೆ. ಅದೇ ವೇಳೆ ಐಸ್ ಎಂಪರರ್ ಅವರ ಜೊತೆ ಇಬ್ಬರು ರಹಸ್ಯಮಯ ವ್ಯಕ್ತಿಯೂ ಇದ್ದರು. ಆ ವ್ಯಕ್ತಿ ಯಾರು, ಅವರ ಆಗಮನದ ಹಿಂದಿನ ಉದ್ದೇಶವೇನು ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಧನ್ಯವಾದಗಳು.